ಈಗ ಏನು ಮಾಡಿರಿ, ಒಂದು ಪೇಜ್ನಾಗ 2 ಕಾಲಮ್ ಮಾಡಿರಿ. ಈ ಕಡೆ ರಿವರ್ಸಿಬಲ್ ಪ್ರೊಸೆಸ್, ಆ ಕಡೆ ಕಾಲಮ್ ಗೆಸ್ ಮಾಡಿ ನೋಡೋಣ. ನೋ ಪ್ರೈಸಸ್ ಫಾರ್ ಗೆಸ್ಸಿಂಗ್. ಇರ್ರಿವರ್ಸಿಬಲ್ ಪ್ರೊಸೆಸ್. ಎರಡು ಕಾಲಮ್ ಮಾಡ್ರಿ. ಈ ಕಡೆ ಒಂದು 2 ಪಾಯಿಂಟ್, ಆ ಕಡೆ ಒಂದು 2 ಪಾಯಿಂಟ್ ಬರೆಸ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಂ, ರಿವರ್ಸಿಬಲ್ ಪ್ರೊಸೆಸ್ ಕಾಲಮ್ನಾಗ ಫಸ್ಟ್ ಪಾಯಿಂಟ್ ಬರೀರಿ. ಈ ಕಡೆ 1ನೇ ಪಾಯಿಂಟ್ ಬರ್ಕೋರಿ. ರಿವರ್ಸಿಬಲ್ ಪ್ರೊಸೆಸ್ ಒಳಗೆ 1ನೇ ಪಾಯಿಂಟ್. ದಿಸ್ ಪ್ರೊಸೆಸ್ takes place very slowly. This process takes place very slowly. ಬರದ್ರಿ? ಸೆಕೆಂಡ್ ಪಾಯಿಂಟ್, ಅದ್ರಾಗ ರಿವರ್ಸಿಬಲ್ ಪ್ರೊಸೆಸ್ ದ ಸೆಕೆಂಡ್ ಪಾಯಿಂಟ್. ಇಟ್ ಕ್ಯಾನ್ ಬಿ ರಿವರ್ಸ್ಡ್ at any stage. It can be reversed at any stage. ಅದ್ರಾದ ಥರ್ಡ್ ಪಾಯಿಂಟ್ ಫಾಸ್ಟ್ ಅದಲ್ರಿ, ಡಿಕ್ಟೇಟ್ ಮಾಡೋದು. ಫಸ್ಟ್ ಪಾಯಿಂಟ್, ದಿಸ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ವೆರಿ ಸ್ಲೋಲಿ. ಸೆಕೆಂಡ್ ಪಾಯಿಂಟ್, ಇಟ್ ಕ್ಯಾನ್ ಬಿ ರಿವರ್ಸ್ಡ್ ಆಟ್ ಎನಿ ಸ್ಟೇಜ್. ಥರ್ಡ್ ಪಾಯಿಂಟ್, ಅದ್ರಾಗ ದ ಸಿಸ್ಟಮ್ passes through a series of equilibrium states. The system passes through a series of equilibrium states. ಹಿಂಗಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಪಾಯಿಂಟ್ ಬರೆದ್ರಿ. ಈ ಕಡೆ ಇದ್ರಾಗ ಬರೀರಿ, ಈ ಕಾಲಮ್ನಾಗ, ಇರ್ರಿವರ್ಸಿಬಲ್ ಪ್ರೊಸೆಸ್ ಕಾಲಮ್ನಾಗ ಫಸ್ಟ್ ಪಾಯಿಂಟ್. ದಿಸ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ಇನ್ ಅ ಸಿಂಗಲ್ ಸ್ಟೆಪ್. This process takes place in a single step. Bracket naga that is hang baridir ನೀವು I dot E dot. That is, this process is fast. Bracket close. Second point, it cannot be reversed at any stage. Third point, equilibrium exists. EXISTS. अन्ना खुद exists. Equilibrium exists only in the ಓನ್ಲಿ ಪಾಪ ಅವ್ರ ಗುಂಪನಾಗ ಹೋಗ್ಬಿಡ್ತೈತೆ ಅನ್ಕೊಂಡಿದ್ರು. ಇಂಡಿವಿಜುವಲಿ ಗೊತ್ತಾಗ್ತದೆ, ಒಂದು ಹಾವು ಇಂಡಿವಿಜುವಲಿ ಹೊರಗೆ ಬಂತು. Equilibrium exists only in the initial and the final states. Equilibrium exists only in the initial and the final states. ಬರ್ಕೊಂಡ್ರಿ? ಈಗ ಅರ್ಥ ಮಾಡಿಸ್ತೀನಿ ಇವೆಲ್ಲ ಏನು. ಓಕೆ, ಇದ್ರದ್ದು ಫಸ್ಟ್ ಪಾಯಿಂಟ್ ಓದ್ರಿ. ರಿವರ್ಸಿಬಲ್ ಪ್ರೊಸೆಸ್ ವೆರಿ ಸ್ಲೋಲಿ. ಈ ಕಡೆ ಫಸ್ಟ್ ಪಾಯಿಂಟ್ ಓದ್ರಿ. ದ್ಯಾಟ್ ಈಸ್ ಇದನ್ನ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಒಮ್ಮೆ ಓದ್ಬಿಡೋಣ ಅಂತ, ಆಮೇಲೆ ಎಲ್ಲ ಸೇರಿ ಎಲ್ಲ ಎಕ್ಸ್ಪ್ಲೇನ್. ಇದ್ರದ್ದು ಸೆಕೆಂಡ್ ಪಾಯಿಂಟ್ ಹೇಳ್ರಿ.
at any stage. This cannot be reversed at any stage. Ille third point. Passes in series of equilibrium states. Ille equilibrium exists only in the initial and final state. ಇದು ಅರ್ಥ ಆಗ್ಬೇಕಂದ್ರೆ ಒಂದು ಎಕ್ಸಾಂಪಲ್ ತಗೊಂತೀನಿ ನಾನು ನಿಮ್ಗೆ. ಇದು ಒಂದು ಬಿಲ್ಡಿಂಗ್ ಅನ್ಕೊಳ್ಳಿ. ಇದು ಗ್ರೌಂಡ್ ಫ್ಲೋರು, ಇದು ಫಸ್ಟ್ ಫ್ಲೋರ್. ಮಸ್ತ್ ಇದಿಲ್ರಿ ಬಿಲ್ಡಿಂಗ್. ಹಾಂ, ಮತ್ತು ಸಿವಿಲ್ ಇಂಜಿನಿಯರಿಂಗ್ ಚಂದಕ್ಕೆ ಮಾಡೀನಿ. ಎಂಥ ಮಸ್ತ್ ಡಿಸೈನ್ ಮಾಡಿ ನೋಡ್ರಿ. ಓಕೆ, ನಮ್ಮ ಮನೆ ನಾವು ಹೆಂಗೆ ಕಟ್ತೀವಿ ಮನೆ. ಹಾಂ, ಎಕ್ಸಾಂಪಲ್ ಕೇಳ್ರಿ. ಇದ್ರ ಮೇಲೆ ನೀವು ನಿಂತಿರ್ ಹೋಗಿ ಟೆರೆಸ್ ಮೇಲೆ. ಫುಲ್ ಎಡ್ಜ್ನಾಗ ನಿಂತಿರಿ, ಸೂಸೈಡ್ ಮಾಡ್ಕೊಳಕ್ ಹೋಗಿಲ್ಲ. ಕೈಯಾಗ ಒಂದು ಹಗ್ಗ ಹಿಡಿದಿರಿ. ಆ ಹಗ್ಗದ ಎಂಡ್ಗೆ ಒಂದು ಕಲ್ಲು ಕಟ್ಟಿರಿ. ಕಲ್ಲು, ಸ್ಟೋನ್. ಇಲ್ಲಿ ನಿಂತಿರಿ ಹೋಗಿ, ಇದು ಕೈ ಅನ್ಕೊಳಿದ. ಒಂದು ಹಗ್ಗ ಐತ್ರಿ. ಆ ಹಗ್ಗದ ಎಂಡಿಗೆ ಒಂದು ಕಲ್ಲು ಐತಿ, ಸ್ಟೋನ್. ಈಗ ನಿಮ್ಮ ಕೆಲಸ ಏನು? ಮ್ಯಾಲೆ ನಿಂತಿರ್ತಿರಲ್ಲ ಫಸ್ಟ್ ಫ್ಲೋರ್ ಟೆರೆಸ್ ಮೇಲೆ, ಅಲ್ಲಿಂದ ನಿಮ್ಮ ಕೈಯಾಗ ಒಂದು ಥ್ರೆಡ್ ಅದ, ರೋಪ್ ಐತಿ. ಆ ರೋಪದ ಎಂಡಿಗೆ ಒಂದು ಸ್ಟೋನ್ ಕಟ್ಟಿರಿ. ನೀವೇನ್ ಮಾಡ್ಬೇಕು ಅಂದ್ರ, ಅಲ್ಲಿ ನಿಂತಲ್ಲೇನ ಕೆಳಗೆ ಜಿಗಬಾರ್ದು ನೀವು. ಅದು ನಿಂತಲ್ಲೇನ ಆ ಕಲ್ಲನ್ನ ನೆಲ ಮುಟ್ಟಿಸ್ಬೇಕು ಅಂತ ಹೇಳಿದೆ ಅನ್ಕೊಳ್ಳಿ. ಹೆಂಗ್ ಮುಟ್ಟಿಸ್ಬೋದು? ಎರಡು ಅದ. ಒಂದು ಹಿಂಗೆ ಹಿಡಿದ್ರಲ್ಲ, ಹಿಂಗೆ ಬಿಟ್ಬಿಡೋದು. ಹಗ್ಗ ಹಿಡ್ಕೋಬೇಕು. ಮತ್ತೆ ಒಂದು ಎಂಡ್ ಆಫ್ ದ ಹಗ್ಗ ನಿಮ್ಮ ಕೈಯಾಗಿರ್ಬೇಕು. ಗೊತ್ತಾಗೈತಂದ್ರೆ? ಹಾ, ಪೂರ ಹಿಂಗೆ ಹಗ್ಗ ಹಿಂಗೆ ಕೈಯಾಗ ಹಿಡ್ಕೊಂಡ್ರಿ ಅನ್ಕೋರಿ. ಒಂದ್ ಕಡೆ ಹಿಂಗೆ ಕಲ್ಲು ಐತೆ. ಈ ಎಂಡ್ ಹಗ್ಗ ಹಿಡಿಯೋದು, ಇದನ್ನ ಹಿಂಗೆ ಬಿಟ್ಬಿಡೋದು. ಹೋಗಿ ಠಾಪ್ ಅಂತ ಹೊಡಿತು ನೆಲಕ್ಕೆ. ದೊಡ್ಡದೈತಿ ಇದು, ಇಷ್ಟ ಇಲ್ಲ. ಇಲ್ಲಿ ಬಂದು ನೆಲಕ್ಕೆ ಬಡಿದೈತಿ ಇಲ್ಲಿ. ಹಾ, ಇದು ಒಂದು ವೇ. ಹಾ, ಆತ್ ನೋಡಪ್ಪ, ಮುಗಿಸಿದೆ, ನಡಿ. ನೆಕ್ಸ್ಟ್ ಕೆಲಸ ಏನೀಗ? ಈಗ ಆ ಹುಡುಗ ಏನು ಹೇಳಿನಿ, ನಾ ಏನು ಹೇಳ್ತೀನಿ ಮಾಡ್ಕೊಂತ ಹೋದ್ರೆ ನೀನು ಏನೇನು ಬೇಕು ನಾ ಕೊಡ್ಸ್ಕೊಂತ ಹೋಗ್ತೀನಿ ಅಂತ ಹೇಳಿ. ಡೈರಿ ಮಿಲ್ಕ್. ಸಣ್ಣ ಹುಡುಗ ಅವ, 2ನೇ ಹುಡುಗ ಅಂತ ಅನ್ಕೊ. ಇವಂಗ ಮ್ಯಾಲೆ ಹೋಗಿ ಕಳ್ಸಿ ನಿಂದ್ರಸಿವಲ್ಲೇ, ಅವ ಕಲ್ಲು ನೆಲಕ್ಕೆ ಬಿಡ್ಬೇಕು ನೋಡಪ್ಪ ಅಂತಂದ್ರೆ ಅವ ಏನು ಮಾಡ್ತಾನ, ಹಿಂಗೆ ಹಾತ್ ನೋಡಿ ಬಡಿತು. ಹಾಂ, ಚಾಕ್ಲೇಟ್ ಹಿಂಗೆ ಮಾಡ್ಬೋದು. ಅಥವಾ ಇವ ಒಂದು ಕೆಲಸ ಮುಗಿಸಿದ್ರ ಮತ್ತೆ ಇನ್ನೊಂದು ಕೆಲಸ ಹಸ್ತಂತಡಿ ಅಂತಂದು ಅದನ್ನ 2 ತಾಸು ಮಾಡೋದು. ಹಗ್ಗ ಹಿಡ್ಕೊಂಡು ಲಾಸ್ಟಿಗೆ ಹಿಂಗೆ ಕಲ್ಲು ಇರ್ತೈತಲ್ರಿ, ಒಂದು ಹಿಂಗೆ ಬಿಡೋದು ಮತ್ತೆ ಹಿಡಿಯೋದು. ಸ್ವಲ್ಪ ಹಿಂಗೆ ಬಿಡೋದು, ಹಿಂಗೆ ಹಿಡಿಯೋದು. ಆಮೇಲೆ ಚಹಾ ತರಿಸೋದಲ್ಲೇ ಒಂದು ಕೈಯಾಗ ಹಿಂಗೆ ಹಿಡಿದು ಚಹಾ ಕುಡ್ಕೊಂಡು ಕುಂದ್ರು. ಹಾಂ, ಎಂಥ ಮಸ್ತ್ ವೆದರ್ ಐತೆ ನೋಡು, ಎಷ್ಟು ಮಸ್ತ್ ಬಿಸಿಲು ಐತೆ ನೋಡು ಅಂತಂದು ಚಹಾ ಅಲ್ಲ, ಶರ್ಬತ್ ಕುಡ್ದು ಆಮೇಲೆ ಚಹಾ. ಸೊ ಶರ್ಬತ್ ಕುಡ್ಕೊಂತ ಈ ಕಡೆ ಇಟ್ಕೊಂಡು ಕೂತ್ರು. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಬಿಡು ಮತ್ತೆ ಹಿಡಿದು. ಗೊತ್ತಾಗೈತೇನ್ರಿ? ಇದು ಇಲ್ಲಿ ಬಂದೈತಿ. ಅರ್ಧ ತಾಸು ಆಯ್ತು ಕಲ್ಲು ಇಲ್ಲಿ. ಓಕೆ, ಸೊ ಹಿಂಗೆ ಬಿಡುದು ಹಿಡಿದು ಮಾಡತ್ತ ನಾವು. ಅರ್ಧ ತಾಸು ಆಯ್ತು, ಈ ತನಕ ಬಂದೈತಿ. ಇನ್ನೊಂದು ಅರ್ಧ ತಾಸಿಗೆ ಇಲ್ಲಿ ಬಂತು. ಆಮೇಲೆ ಇನ್ನೊಂದು ತಾಸಿಗೆ ಕಡಿಗೆ ಬಂದು ನೆಲ ಮುಡ್ತು. ಇವಂಗೂ ಚಾಕ್ಲೇಟ್ ಕೊಡ್ತೇನೆ. ಅವಂಗ ಒಂದೇದವಂಗ ಪಟ್ ಅಂತ ಮಾಡಿದ, ಹಿಂಗೆ ಅನ್ಕೊಂಡಿದ್ದ. ಮತ್ತೆ ಬೇರೆ ಬೇರೆ ಕೆಲಸ ಹೇಳ್ತಾನ. ಹೇಳಿದ್ಮೇಲೆ ಒಂದಾದ್ಮೇಲೆ ಚಾಕ್ಲೇಟ್ ಸಿಗ್ತಾವ ಅಂತ ಅನ್ಕೊಂಡಿದ್ದ. ಅವಂಗ ಒಂದು ಚಾಕ್ಲೇಟ್ ಕೊಟ್ಟು ಮನೆ ಕಳಿಸ್ಬಿಟ್ಟ, ಆತ್ ನಡೀತಮ್ಮ ಅಂತ. ಇವು ಏನು ಅನ್ಕೊಂಡಿದ್ದ, ಜಗ್ ಕೆಲಸ ಹಚ್ತೀನಿ ಅಂತ ಅನ್ಕೊಂಡು ಇದನ್ನ ಸ್ಲೋ ಮಾಡಿದ. ಇವಂದು ಮುಗಿದ್ಮೇಲೆ ಇವಂಗೂ ಒಂದು ಚಾಕ್ಲೇಟ್ ಕೊಟ್ಟು ಮನೆ ಕಳಿಸ್ಬಿಟ್ಟ. ಇಬ್ರಿಗೂ ಒಂದೇ ಚಾಕ್ಲೇಟ್ ಸಿಕ್ಕಿದ್ದು. ಆದ್ರೆ ಅವ ಹೆಂಗೆ ಮಾಡಿದ, ಪಟ್ ಅಂತ ಹಿಂಗೆ ಬಿಟ್ಬಿಟ್ಟ, ಕಲ್ಲು ಹೋಗಿ ನೆಲಕ್ಕೆ ಹೊಡಿತು. ಇವ ಇಟಿ ಬಿಟ್ಟು 3 ತಾಸು ಮಾಡಿ ಬಡಿಸಿದ. ಅವ ಒಂದೇದವ ಏನು ಮಾಡಿದ ರೀ, ಇರ್ರಿವರ್ಸಿಬಲ್ ಪ್ರೊಸೆಸ್ ಮಾಡಿದ. ಒಂದೇದವ ಬಿಟ್ಬಿಟ್ಟ, ಹೋಗಿ ಠಾಪ್ ತಂದು ಬಡಿತು, ಮುಗೀತು. ಇವ ಏನು ಮಾಡಿದ, ರಿವರ್ಸಿಬಲ್ ಪ್ರೊಸೆಸ್ ಮಾಡಿದ.
ಸ್ವಲ್ಪ ಬಿಟ್ಟ. ಈಗ ಈ ಕಂಟೆಕ್ಸ್ಟ್ ಅಂತೆಲ್ಲ ಇಟ್ಕೊಂಡು, ಈ ಎಕ್ಸಾಂಪಲ್ ಅಂತೆಲ್ಲ ಇಟ್ಕೊಂಡು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ 3 ಪಾಯಿಂಟ್ಸ್. ಓಕೆ, ಸೊ ಈಗ 1ನೇ ಪಾಯಿಂಟ್ ಇಲ್ಲಿ ಏನಿತ್ತು ಓದ್ರಿ. ದಿಸ್ ಪ್ರೊಸೆಸ್ ಟೇಕ್ಸ್ ಪ್ಲೇಸ್ ವೆರಿ ಸ್ಲೋಲಿ. ಅರ್ಧ ತಾಸಿಗೆ ಒಂದು ಸ್ವಲ್ಪ ಕೆಳಗೆ ಬರತ್ತಿತ್ತು ಕಲ್ಲು, ಇನ್ನೊಂದು ಅರ್ಧ ತಾಸಿಗೆ ಕಡೀಕ ಸಂಜಿಕ್ ಮುಟ್ತದೆ ಹೋಗಿ. ಮುಂಜಾನೆ ಕುಂತಿದ್ದು ನಾವು ಸನ್ರೈಸ್ ಇಂದ ಸ್ಟಾರ್ಟ್ ಮಾಡಿ ಸನ್ಸೆಟ್ ನಾನು ಸೂರ್ಯನ್ ಫುಲ್ ನೋಡ್ಕೊಂತ ಅವಂದು ಹಿಂಗೆ ಬಂದ, ಇಷ್ಟು ಬಿಸಿಲು ಕೊಟ್ಟ, ವಾಪಸ್ ಹೋದ, ಫುಲ್ ಸ್ಟಡಿ ಮಾಡಿ ನಾವು ಹುಡುಕುಂತಲ್ಲ. ಸೈನ್ಸ್ ಎಂತೂಸಿಯಾಸ್ಟ್ ನಾವು ಹೋಗಿ ಹಿಂಗೆ ಮಾಡಿದ. ಸೊ ಇಟ್ ಟೇಕ್ಸ್ ಪ್ಲೇಸ್ ವೆರಿ ಸ್ಲೋಲಿ. ಸೆಕೆಂಡ್ ಪಾಯಿಂಟ್, ಕ್ಯಾನ್ ಬಿ ರಿವರ್ಸ್ಡ್ ಆಟ್ ಎನಿ ಸ್ಟೇಜ್. ಲಕ್ಷ ಕೊಡ್ರಿ ಇಲ್ಲೇ ಸ್ವಲ್ಪ ಕಲ್ಲು ಹಿಂಗೆ ಬಿಟ್ಕೊಂತ ಹೊಂಟ. 2 ತಾಸಿಗೆ ಅದು ಇಲ್ಲಿ ಬಂದೈತಿ. ನಾ ಅವಾಗ ಹೇಳಿದ್ ಅನ್ಕೋರಿ, ಬಂದಲ್ಲೇ ನೀ ಕಲ್ಲು ಬಡಿಸಿದ್ರೆ ನಿನಗೆ ಚಾಕ್ಲೇಟ್ ನಾ ಕೊಡಂಗಿಲ್ಲ ಹಂಗ ಅಂದಿದ್ದಾವೆ ಅಂದ್ಬಿಟ್ರೆ ಅವ ಏನ್ ಮಾಡ್ತಾನ, ವಾಪಸ್ ಜಪ್ಕೊಂಡು ತಗೋ ನಿನ್ ಕಲ್ಲು ಅಂತ ಕೊಟ್ಬಿಡ್ತಾನ. ಹೌದಿಲ್ಲ? ಇಟ್ ಕ್ಯಾನ್ ಬಿ ರಿವರ್ಸ್ಡ್ ಆಟ್ ಎನಿ ಸ್ಟೇಜ್. ಆ ಪ್ರೊಸೆಸ್ ಯಾವಾಗ ಮುಗಿತೈತಿ? ಆ ಕಲ್ಲು ಹೋಗಿ ನೆಲಕ್ಕೆ ಬಡಿದ್ರೆ ಮುಗಿತೈತಿ. ಹೌದಿಲ್ಲ? ಇನ್ನೂ ಮುಗ್ದೇ ಇಲ್ಲ, ಅರ್ಧನೂ ಆಗಿಲ್ಲ. ಇಲ್ಲೇ ಅವ ಇಷ್ಟು ಬಿಡ್ಕೊಂಡ್ ಬಂದ ಅನ್ಕೋರಿ. ನಾ ಅವಾಗ ಬಂದು ತಮ್ಮ ಏನ್ ಮಾಡತ್ತೀನಿ, ನಾ ಹಂಗೆ ಜೋಕ್ ಮಾಡಿದ್ದೆ ಆಗಲೇ, ಚಾಕ್ಲೇಟ್ ಎಲ್ಲ ಕೊಡಂಗಿಲ್ಲ ಅಂದ್ಕೊಳ್ಳಿ ಅವ ವಾಪಸ್ ತಗೋ ನಿನ್ ಕಲ್ಲು ಅಂತ ಹಿಂಗೆ ಜಗ್ಗಿ ತಗೋ ಅಂತ ಹೋಗಿಬಹುದು. ಇಟ್ ಕ್ಯಾನ್ ಬಿ ರಿವರ್ಸ್ ಅಟ್ ಎನಿ ಸ್ಟೇಜ್. ಹೋಗಿ ಇಲ್ಲಿ ಮುಟ್ಟಿದ ಮೇಲೆ ಹೇಳಿದ್ರೆ ರಿವರ್ಸ್ ಬೆಲ್ ಅಲ್ಲ, ಅದು ಇನ್ನೂ ಮುಟ್ಟಿಲ್ಲ, ಅದು ಅರ್ಧ ಇಷ್ಟ ಹೋಗಿತ್ತು ಹೇಳ್ಕೊಂಬಿಟ್ರಿ. ಈ ಕಡೆ ಸೆಕೆಂಡ್ ಪಾಯಿಂಟ್ ಏನೈತಿ, ಈ ಕಡೆ ಫಸ್ಟ್ ಪಾಯಿಂಟ್ ಏನೈತಿ? ಟೇಕ್ಸ್ ಪ್ಲೇಸ್ ಇನ್ ಅ ಸಿಂಗಲ್ ಸ್ಟೆಪ್. ಅವ ಹಿಂಗ್ ಬಿಟ್ಟ ಸೀದಾ ಹೋಗಿ ಕಲ್ಲೆಲ್ಲಕ್ಕೆ ಬಡಿತು, ಮುಗೀತು, ಪ್ರೊಸೆಸ್ ಆತ ಅಲ್ಲಿಗೆ. ಹೌದಿಲ್ಲ? ಇಟ್ ಟೇಕ್ಸ್ ಪ್ಲೇಸ್ ಬ್ರಾಕೆಟ್ನಾಗ. ದಿಸ್ ಪ್ರೊಸೆಸ್ ಇಸ್ ಫಾಸ್ಟ್. ಹಿಂಗ್ ಬಿಟ್ಟು ಕೂಡಲೇ ಕಲ್ಲು ಒಂದು ತಾಸು ವಿಚಾರ ಮಾಡ್ತೈತೆ, ನಾ ಕೆಳಗೆ ಹೋಗ್ಲಿಯೋ ಮ್ಯಾಲೆ ಹೋಗ್ಲಿಯೋ ಎಲ್ಲರೂ ಅಡ್ಡ ಹೋಗ್ಲೇನ ವಿಚಾರ ಮಾಡ್ತಾನೆ. ನೀವು ಬಿಟ್ಟು ಕೂಡಲೇ ಹೋಗಿ ನೆಲಕ್ಕೆ ಬಿಡ್ತಿದ್ದಿಲ್ಲ ಅದು. ದಿಸ್ ಪ್ರೊಸೆಸ್ ಇಸ್ ಫಾಸ್ಟ್. ಸೆಕೆಂಡ್ ಪಾಯಿಂಟ್ ಏನೈತಲ್ಲ, ಇಟ್ ಕ್ಯಾನಾಟ್ ಬಿ ರಿವರ್ಸ್ ಅಟ್ ಎನಿ ಸ್ಟೇಜ್. ಒಮ್ಮೆ ನೀವು ಕೈ ಬಿಟ್ರಿ ಅಂದ್ರೆ ಅದು ಹೋಗಿ ನೆಲಕ್ಕೆ ಬಡಿದ ಮೇಲೆ ಬೇಕಾದ್ರೆ ನೀವು ಹೇಳ್ಬೋದು. ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಿತ್ತು? irreversible. Second point, it cannot be reversed at any stage. Because once you drop the stone, it will hit the ground, and then if you pull it back, it is not considered reversible. Process ಮುಗಿತದೆ. ಆ ಪ್ರೊಸೆಸ್ ಆಗೋಕಿನ ಮೊದಲ ನೀವು ವಾಪಸ್ ದಕ್ಕಿದ್ರೆ ಅದು ರಿವರ್ಸಿಬಲ್. ಸೊ ಇಟ್ ಕೆನಾಟ್ ಬಿ ರಿವರ್ಸ್ ಅಟ್ ಎನಿ ಸ್ಟೇಜ್. ಇಲ್ಲಿ ಥರ್ಡ್ ಪಾಯಿಂಟ್ ಏನು? ಟೇಕ್ಸ್ ಪ್ಲೇಸ್ ಇನ್ ಸೀರೀಸ್ ಆಫ್ ಈಕ್ವಿಲಿಬ್ರಿಯಂ ಸ್ಟೇಟ್ಸ್. ಹಿಂಗಂದ್ರೆ ಏನು ಲಕ್ಷ ಕೊಡ್ರಿ ಹೇಳ್ತೀನಿ. ಈಕ್ವಿಲಿಬ್ರಿಯಂ ಸ್ಟೇಟ್ ಅಂದ್ರ ದ ಸ್ಟೇಟ್ ಇನ್ ವಿಚ್ ದ ಸ್ಟೇಟ್ ವೇರಿಯಬಲ್ಸ್ ಆರ್ ಫಿಕ್ಸ್ಡ್. The state variables are fixed. State variables ಅಂದ್ರೆ ಏನು? ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಇವೆಲ್ಲ ಫಾರ್ ಅ ಗ್ಯಾಸ್. ಇಲ್ಲಿ ಸ್ಟೇಟ್ ವೇರಿಯಬಲ್ಸ್ ಏನು? ಇಲ್ಲಿ ಲಕ್ಷ ಕೊಡ್ರಿ. ಈಗ ಆ ಹುಡುಗ ನಿಂತಾನ, ಸ್ವಲ್ಪ ಬಿಡಲ್ಲ ಅನ್ಕೋರಿ ಕಲ್ಲು. ಈಗ ಬಿಟ್ಟ, ಇಲ್ಲಿದ್ದು ಇಲ್ಲಿ ಬಂತು. ಈಗ ಇಲ್ಲಿ ಇದ್ದಾಗ ಕಲ್ಲು ಇಲ್ಲಿ ಅನ್ಕೋರಿ, ಸ್ವಲ್ಪ ಬಿಟ್ಟ ಇಲ್ಲಿ ಬಂತು. ಈಗ ಇಲ್ಲಿ ಇದ್ದಾಗ ಇದ್ರ ಸ್ಟೇಟ್ ವೇರಿಯಬಲ್ಸ್ ಚೇಂಜ್ ಆಗ್ತಾವ್ರಿ. ಇಲ್ಲಿಂದ ಇಲ್ಲಿ ಬರೋ ಮುಂಚೆ ಚೇಂಜ್ ಆಗ್ತದೆ. ಅಂದ್ರ ಒಂದು ವೇರಿಯಬಲ್ ಹಿಂಗೆ ಇಟ್ಕೊಳ್ಳಿ, ನೆಲದಿಂದ ಇದು ಹೈಟ್ ಅಂತ, ನೆಲದಿಂದ ಇದರ ಹೈಟ್ ಇಷ್ಟಿತ್ತು. ಈಗ ಇಲ್ಲಿ ಬಂದ ಕೂಡ ಇಷ್ಟ ಆಗುತ್ತೆ. ಇಲ್ಲಿಂದ ಇಲ್ಲಿ ಬರೋ ಮುಂದೆ ಚೇಂಜ್ ಆಗತೈತಿ. ಬಟ್ ಅವ ಇಲ್ಲಿ ನಿಂದ್ರಿಸಿದಾಗ ಕಲ್ಲನ್ನು ಸ್ವಲ್ಪ ಹಿಂಪಟ್ಟಿ ಹಿಡ್ದಾನ. ಈಗ ಹಿಡ್ದಂದ್ರೆ ಈ ಕಲ್ಲು ಇಲ್ಲಿ ನಿಂತೈತಿ. ಈಗ ಇದ್ರದ್ದು ಏನಾರ ವೇರಿಯಬಲ್ಸ್ ಚೇಂಜ್ ಆಗತ್ತವನ ಆಗಲ್ಲ. ಈಗ ಸ್ವಲ್ಪ ಬಿಟ್ಟ, ಬಿಡು ಮುಂದೆ ಚೇಂಜ್ ಆಗತ್ತಾವ, ಹೈಟ್ ಚೇಂಜ್ ಆಗತ್ತಿಲ್ಲ. ಈಗ ಇಲ್ಲಿ ಬಂದ್ಮೇಲೆ ಚೇಂಜ್ ಆಗತ್ತೇನ್ರಿ? ಚೇಂಜ್ ಆಗತ್ತೇನ? ಸೊ ಇಲ್ಲಿದ್ದಾಗ ಒಂದು ಈಕ್ವಿಲಿಬ್ರಿಯಂ ಸ್ಟೇಟ್, ಇಲ್ಲಿದ್ದಾಗ ಒಂದು ಈಕ್ವಿಲಿಬ್ರಿಯಂ ಸ್ಟೇಟ್. ಅಂದ್ರೆ ಈಕ್ವಿಲಿಬ್ರಿಯಂ ಸ್ಟೇಟ್ ಅಂದ್ರೆ ಸ್ಟೇಟ್ ವಿಚ್ ಇನ್ ವಿಚ್ ದ ಸ್ಟೇಟ್ ವೇರಿಯಬಲ್ಸ್ ಆರ್ ನಾಟ್ ಚೇಂಜಿಂಗ್, ದೇ ಆರ್ ಫಿಕ್ಸ್ಡ್, ದೇ ಆರ್ ಕಾನ್ಸ್ಟೆಂಟ್. ಇಲ್ಲಿ ಕಾನ್ಸ್ಟೆಂಟ್ ಐತಿ. ಕಲ್ಲು ಇಲ್ಲಿದ್ದಾಗ ಅದರ ಹೈಟ್ ಇಲ್ಲಿಂದ ಇಲ್ಲಿ ಕಾನ್ಸ್ಟೆಂಟ್ ಐತಿ. ಅದು ಕೇಳಕ್ ಬರೋ ಮುಂದೆ ಚೇಂಜ್ ಆಗತೈತಿ. ಲಕ್ಷ ಕೊಟ್ಟು ಕೇಳಬೇಕು. ಇಲ್ಲಿ ನಿಂತಾಗ ಮತ್ತೆ ಚೇಂಜ್ ಆಗತ್ತಿಲ್ಲ. ಸೊ ಇದೊಂದು ಈಕ್ವಿಲಿಬ್ರಿಯಂ ಸ್ಟೇಟ್, ಇದು ಒಂದು ಈಕ್ವಿಲಿಬ್ರಿಯಂ ಸ್ಟೇಟ್. ಅರ್ಥ ಆಗತ್ತೆ? ಇದೊಂದು ಈಕ್ವಿಲಿಬ್ರಿಯಂ ಸ್ಟೇಟ್. ಸೊ ಇಟ್ ಪಾಸಸ್ ಇನ್ series of equilibrium states. Here the state variables are not changing, here they are changing. While it is coming down, ಲಕ್ಷ ಕೊಡ್ಬೇಕು. ಯಾರು ಒಂದಿಷ್ಟು ಲಕ್ಷ ಎಲ್ಲೆಲ್ಲೋ ಐತಿ, ನೀತಿ ಮಾಡತ್ತೀರಿ. ಇಲ್ಲಿದ್ದಾಗ ಫಸ್ಟ್ ಐತಿ,
ಏನು ಚೇಂಜ್ ಆಗತ್ತಿಲ್ಲ, ಸ್ಟೇಟ್ ವೇರಿಯಬಲ್ ಚೇಂಜ್ ಆಗತ್ತಿಲ್ಲ. ಸೊ ಹಿಂಗ್ ಬರೂಮ್ ಚೇಂಜ್ ಆಗತ್ತೆ, ಮತ್ತೆ ಹಿಡ್ದ ಈಗ ಆಮೇಲೆ ಹುಡುಗ ನಿಂತಿದ್ದ ನಾವು ಹಿಡ್ದ, ಈಗ ಚೇಂಜ್ ಆಗತ್ತಿಲ್ಲ. ಸೊ ಇದೊಂದು ಇಕ್ವಿಲಿಬ್ರಿಯಂ ಸ್ಟೇಟ್, ಇಲ್ಲಿ ಚೇಂಜ್ ಆಗುತ್ತೆ. ಇಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲ, ಇದು ಇಕ್ವಿಲಿಬ್ರಿಯಂ ಸ್ಟೇಟ್. Equilibrium state because nothing is changing. Equilibrium state. So it passes in series of equilibrium states. What is the equilibrium state? It is a state in which state variables are not changing. I mean, state variables are fixed. They are constant. अर्थ आगा देते हैं? इल्ले third point. Equilibrium exists only in initial state and final state. कल बिडुकिना मतलब ಒಮ್ಮೆ ಏನು ಚೇಂಜ್ ಆಗುತ್ತಿಲ್ಲ, ಅದು ಹೋಗಿ ನೆಲದ ಬರ್ಡನ್ ಮೇಲೆ ಏನು ಚೇಂಜ್ ಆಗಲ್ಲ. ಬಟ್ ಅಲ್ಲಿಂದ ಇಲ್ಲಿ ಹೋಗೋ ಮುಂದೆ ಎಲ್ಲೂ ನಿಂತಿಲ್ಲ ನಡು. ಹಿಂಗ ಬಂದಾಗ ಕಂಟಿನ್ಯೂಸ್ ಚೇಂಜ್ ಆಗೋದು ಬಂದು ಏನು ಸ್ಟೇಟ್ ವೇರಿಯೇಬಲ್. ಸೊ ಇಕ್ವಿಲಿಬ್ರಿಯಂ ಅಲ್ಲಿ ಇತ್ತು ನಡುವೆ ಐತನ, ಇಲ್ಲೊಮ್ಮೆ ಇತ್ತು ಇಲ್ಲೊಮ್ಮೆ ಇನಿಷಿಯಲ್ ಫೈನಲ್. ಅರ್ಥ ಆಗತೈತಿ? ಹಾ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಮುಗಿಸ್ಬಿಡ್ತೀನಿ ಈ ಟಾಪಿಕ್ ಅನ್ನ. 100 ಮೀಟರ್ ರೇಸ್ ಇಬ್ರು ಓಡಾಡ್ತಾರೆ. ಒಬ್ಬ ಉಸೈನ್ ಬೋಲ್ಟ್, ಕೇಳಿದ್ರೆ ನೀವು ಹೆಸರು? ಫಾಸ್ಟೆಸ್ಟ್ 100 ಮೀಟರ್ ರನ್ನರ್ ಇನ್ ದ ವರ್ಲ್ಡ್. ಈ ಒಂದು ರೆಕಾರ್ಡ್ ಯಾರು ಬ್ರೇಕ್ ಮಾಡಿರ್ಬೋದು, ಆ ಹೆಸರು ಹೇಳ್ಬೇಡ್ರಿ, ನನಗೆ ಬಿಕಾಸ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಉಸೈನ್ ಬೋಲ್ಟ್ ಎಲ್ಲರಿಗೂ ಗೊತ್ತು. he was ಅಥವಾ he is the fastest runner if you consider 100 meter. 9.5 seconds, 9.6 seconds, ಹಾ ಅಪ್ರಾಕ್ಸಿಮೇಟ್ಲಿ 9.5 ಸೆಕೆಂಡ್ ಅಂತ ಅನ್ಕೋಣ. ಸೊ ಇವ ಓಡಾಡ್ತಾನ, ಅವನ ಜೋಡಿ ಒಬ್ಬವ 95-year-old ಅಜ್ಜ ಓಡಾಡ. 95-year-old grandfather, father of the father, grandfather is very grandly celebrated as father. ಸೊ ಈ ಕಡೆ ಉಸೈನ್ ಬೋಲ್ಟ್, ಉಸೈನ್ ಬೋಲ್ಟ್ ನಮ್ಮ ಅಜ್ಜಾರ್ ಇರ್ತಾರೆ ಇಲ್ಲ, ಅಜ್ಜಾರ್ ಇವರು ಸ್ವಲ್ಪ ವಯಸ್ಸಾಗಿತ್ತು ತಪ್ಪು. ಉಸೈನ್ ಬೋಲ್ಟ್ ಇವ್ರ ಅಜ್ಜಾರು 100 ಮೀಟರ್ ಕಾಂಪಿಟೇಷನ್, ಫುಲ್ ಹೆವಿ ಕಾಂಪಿಟೇಷನ್. ಓಕೆ, ನಮ್ದು ರನ್ನಿಂಗ್ ರೇಸ್ ಅರ್ಧಕ್ಕೆ ನಿಂತೈತಿ. ಉಸೈನ್ ಬೋಲ್ಟ್ ಮುಟ್ಟಾನ ಆಲ್ರೆಡಿ, ಮುಟ್ಟಿ ಅವ ಫ್ಲಾಗ್ ಹಾಕೊಂಡು ಒಂದ್ ರೌಂಡ್ ಓಡಿ ಬಂದಾನ ಆಲ್ರೆಡಿ 18 ರೌಂಡ್. ಇವ ಈಗ ಚಲೋ ಮಾಡ್ಯಾರ, ವಾರ್ಮ್ ಮಾಡತ್ತ ಅಲ್ರಿ. ಯಾವ್ದು ಇರ್ರಿವರ್ಸಿಬಲ್, ಯಾವ್ದು ರಿವರ್ಸಿಬಲ್? ಉಸೈನ್ ಬೋಲ್ಟ್ ರನ್ನಿಂಗ್ ರೇಸ್ ಇರ್ರಿವರ್ಸಿಬಲ್, ಅಜ್ಜಾರ್ದು ರಿವರ್ಸಿಬಲ್. ಫಸ್ಟ್ ಪಾಯಿಂಟ್ ಏನೈತ್ರಿ ಇಲ್ಲ ರಿವರ್ಸಿಬಲ್. ಇಟ್ ಟೇಕ್ಸ್ ಪ್ಲೇಸ್ ವೆರಿ ವೆರಿ ಸ್ಲೋಲಿ. ಇವ್ರು ಒಂದು 10 ಮೀಟರ್ ಓಡಿ ಅಥವಾ ನಡೆದು ಜಾಗ್ ಮಾಡಿ ಸ್ಟಾರ್ಟ್ ನೀರು ತಗೊಂಬರಿ ಅಂತ ಸ್ವಲ್ಪ ನೀರು ಕುಡ್ದು, ಆಮೇಲೆ ಇನ್ನೊಂದು 10 ಮೀಟರ್ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಕೆಳಕ್ ಕೂತು ಸ್ವಲ್ಪ ಮಲ್ಕೊಂಡು ಎದ್ದು, ಆಮೇಲೆ ಎದ್ದು ಇನ್ನೊಂದು 10 ಮೀಟರ್ ಹೋಗಿ ಅವಾಗ ಸೆಕೆಂಡ್ ಪಾಯಿಂಟ್ ಹೋದ್ರಿ. ಸೆಕೆಂಡ್ ಪಾಯಿಂಟ್ 30 ಮೀಟರ್ಗೆ ನಮ್ಮ ಅಜ್ಜಾರ್ ಏನ್ ಡಿಸೈಡ್ ಮಾಡಿದ್ರು, ಇದೆಲ್ಲ ನಮಗ ಆಗೋ ಕೆಲಸ ಅಲ್ಲ, ನಾನು ಇಲ್ಲಿ ಡಿಸೈಡ್ ಮಾಡಿ ತಪ್ಪು ಮಾಡಿದೆ ಅಂತ. ಆ 70 ಮೀಟರ್ ಹೋಗೋಕಿನ್ನ ಈ 30 ಮೀಟರ್ ವಾಪಸ್ ಬಂದ್ಬಿಡ್ತೀವಿ ನಾವು. ಇಟ್ ಕ್ಯಾನ್ ಬಿ ರಿವರ್ಸ್ ಆಟ್ ಎನಿ ಸ್ಟೇಟ್. ಇಲ್ಲಿ 3ನೇ ಪಾಯಿಂಟ್ ಏನೈತಿ? 3ನೇ ಪಾಯಿಂಟ್ ಇಲ್ಲೇ ಸೀರೀಸ್ ಆಫ್ ಈಕ್ವಿಲಿಬ್ರಿಯಂ ಸ್ಟೇಟ್ಸ್. 10 ಮೀಟರ್ ಒಮ್ಮೆ ರೆಸ್ಟ್, 10 ಮೀಟರ್ ಹೋಗೋ ಮುಂದೆ ಅದು ಸ್ಟೇಟ್ ವೇರಿಯೇಬಲ್ಸ್ ಚೇಂಜ್ ಆಗತ್ತಾವ. ಆ 10 ಮೀಟರ್ ರೀಚ್ ಆದ್ಮೇಲೆ ನಾವು ಮಕ್ಕೊಂತೀವಿ ಒಂದು ಅರ್ಧ ತಾಸಲ್ಲಿ, ಅಲ್ಲಿ ಏನು ಚೇಂಜ್ ಆಗತ್ತಿಲ್ಲ. ಈಕ್ವಿಲಿಬ್ರಿಯಂ 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 ವಾಪಸ್ ಬನ್ನಿ. ಹೌದಿಲ್ಲ? ಸೀರೀಸ್ ಆಫ್ ಈಕ್ವಿಲಿಬ್ರಿಯಂ ಸ್ಟೇಟ್ಸ್. ಇಲ್ಲೇ ಉಸೈನ್ ಬೋಲ್ಟ್ ಬಗ್ಗೆ ಮಾತಾಡೋದು. 1ನೇ ಪಾಯಿಂಟ್ ಏನು? takes place in a single step, that is the process is fast. ಹಿಂಗ ಚಲೋ ಮಾಡಿದ ಹಿಂಗ ನೋಡಿದಾಗ ಮೂವ್ ಬರ್ತದೆ. ಪಾಪ್ಕಾರ್ನ್ ತಗೊಂಡ್ಬಂದೆ, 300 ರೂಪಾಯಿ ಕೊಟ್ಟು ಪಾಪ್ಕಾರ್ನ್ ತಗೊಂಡ್ಬಂದಿನಿ. 9 ಸೆಕೆಂಡ್ ಶೋ ಮುಗಿತಂದ್ರ ಓಡ್ಬಂದ ಇನ್ನೊಮ್ಮೆ. ಉಸೈನ್ ಬೋಲ್ಟ್ ಹಿಂಗ್ ಚಲೋ ಮಾಡಿ ಹಿಂಗ್ ಓಡ್ಬಿಟ್ರ
ನಾನು ಪೆಪ್ಸಿ ಪಾಪ್ಕಾರ್ನ್ ತಗೊಂಡ್ಬಂದಿದ್ದೆ, 5 ರೂಪಾಯಿ ಕೊಡ್ಸ್ಕೊಂಡು ನಂದು, ಇಲ್ಲಾಂದ್ರೆ ಇನ್ನೊಂದು ಹಾಕೊಂಡು ನೋಡು. ಹಿಂಗ್ ಚಲೋ ಮಾಡಿ ಮುಗಿಸ್ಬಿಡ್ತಾನ. ಸೆಕೆಂಡ್ ಪಾಯಿಂಟ್ ಏನಿದ್ರೆ cannot be reversed at any stage. ಒಮ್ಮೆ ಅವ ಚಲೋ ಮಾಡಿದ ಕೂಡ 50 ಮೀಟರ್ ಮುಗಿದ ಬಿಟ್ಟಿದ್ರು, ಹೌದಿಲ್ಲ? ಇನ್ ಕೇಸ್ 50 ಮೀಟರ್ ಆದ್ಮೇಲೆ ಇಫ್ ಹಿ ಡಿಸೈಡ್ಸ್ ಬೇಡ ಅಜ್ಜಾರು ಸ್ಲೋ ಬರೋದ್ರಲ್ಲೇ ನಾ ಸ್ವಲ್ಪ ಸ್ಟಾಪ್ ಮಾಡ್ತೀನಿ, ಸ್ಟಾಪ್ ಮಾಡಿದ್ರೆ ಅವ್ರು ಸ್ವಲ್ಪ ಗೆಲ್ಲಿ ಬಿಡ್ತಾರೆ, ನಾನು ಗೆಲ್ತೀನಿ, ಎಲ್ಲಾ ಜೋಡಿ ಗೆಲ್ತೀನಿ, ಅಜ್ಜಾರ್ಗೆಲ್ಲ ಬಿಡುತ್ತಡಿ, ಎಲ್ಲಾ ಅವಾರ್ಡ್ಸ್ ಬಂದಾವು. ಈ ಇಂಥ ಅವಾರ್ಡ್ ಬರ್ಲಿ, ಮಂದಿಗೆ ಒಂದ್ ಸ್ವಲ್ಪ ಪಾಸಿಟಿವ್ ಒಪಿನಿಯನ್ ಕೊಡೋನು. ನೋಡ್ರಿ ನಾ ಅಜ್ಜಾರ್ ಜೋಡಿಗೆ ಸೋತೆ, ಅದು ಅವ ಆಗ್ಲಿ ಅಂತ ಅವ 50 ಮೀಟರ್ ಹೊಡಿದ ಮೇಲೆ ಡಿಸೈಡ್ ಮಾಡಿದ್ ಅನ್ಕೋರಿ ಐ ಶುಡ್ ಸ್ಟಾಪ್ ಅಂತ. ಬಟ್ ಹಿ ಕ್ಯಾನ್ ಓನ್ಲಿ ಸ್ಟಾಪ್ ಆಫ್ಟರ್ ಕಂಪ್ಲೀಟಿಂಗ್ 100 ಮೀಟರ್ಸ್. ಬಿಕಾಸ್ ಒಂದು ಎಕ್ಸಲರೇಷನ್ ಹೆಂಗಿರ್ತೈತೆ ಅಂದ್ರ 50 ಮೀಟರ್ ಇದ್ದಾಗ ಅವ ಡಿಸೈಡ್ ಮಾಡಿದ್ ಅನ್ಕೋರಿ ನಾ ಸ್ಟಾಪ್ ಮಾಡ್ಬೇಕಂತ. ಡಿಸೈಡ್ ಮಾಡಿ ಅವ ಓಕೆ ನಾ ಎಕ್ಸಿಕ್ಯೂಟ್ ಮಾಡ್ದೆ ಅಂದ್ರೆ 80 ಮೀಟರ್ ಮುಟ್ಬಿಟ್ಟ. ಅವ ಸ್ಲೋ ಮಾಡ್ಬೇಕಂದ್ರೆ 220 ಮೀಟರ್ ಬಂದ್ಬಿಟ್ಟ. So it takes place in a single step, that is it takes place very fast. Second point, it cannot be reversed at any stage. Adha ಹೇಳಿದ್ರೆ ಈಗ ನಾನು ಚಲೋ ಆದ ಮುಗ್ದ ಬಿಡ್ತದೆ. Third point, exists only in the initial state and final state. ಅವ ಚಲೋ ಮಾಡೋಕಿನ ಮೊದಲ ಈಕ್ವಿಲಿಬ್ರಿಯಂ ನಾಗಿದ್ದ, ರೇಸ್ ಮುಗಿಸಿ ಸ್ವಲ್ಪ ಮುಂದೆ ಹೋದ್ಮೇಲೆ ಈಕ್ವಿಲಿಬ್ರಿಯಂ ಬಂದ, ಅಲ್ಲಿ ತನಕ ಕಂಟಿನ್ಯೂಸ್ ಚೇಂಜ್ ಆಗುತ್ತೆ ಒಂದು ಸ್ಟೇಟ್ ವೇರಿಯೇಬಲ್ಸ್. ಏನು ವೆಲಾಸಿಟಿ, acceleration, ಹೌದಿಲ್ಲ? So these are the differences between irreversible process and reversible process. So ಒಮ್ಮೆ ಪಟ ಪಾಯಿಂಟ್ ಹೇಳ್ಬಿಡ್ರಿ. This process takes place very very slowly. ಇದಿರದು this process takes place in a single step. That is this process is fast. Second point ಇಲ್ಲ, it can be reversed at any stage. This can't